ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಇನ್ನೇನು ಬಂತು ಡಿಸೆಂಬರು, ಇನ್ನೇನು ಬಂದುಬಿಡತ್ತೆ ನ್ಯೂ ಇಯರು. ಆಗಲೇ ನಾವು ದಿನಗಳನ್ನು ಕಳೆದುಬಿಟ್ಟಿದ್ದೀವಿ. ಹತ್ತಿರದಲ್ಲಿದೆ ನ್ಯೂ ಇಯರ್ ಅಂದಾಗ ನಾವೇನು ಮಾಡ್ತೀವಿ, ಹೊಸ ವರ್ಷಕ್ಕೆ ಒಂದು ರೆಸಲ್ಯೂಷನ್ ಅಂತ ತೊಗೊಳ್ತೀವಿ. ಆ ರೆಸಲ್ಯೂಷನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಮೊದಲಿಗೆ ಹೇಳಿಬಿಡ್ತೀನಿ. ಈ ವರ್ಷದಿಂದ ನಾನು ಜಿಮ್ಮಿಗೆ ಹೋಗ್ತೀನಿ, ಈ ವರ್ಷದಿಂದ ನಾನು ವಾಕ್ ಮಾಡ್ತೀನಿ, ಈ ವರ್ಷದಿಂದ ನಾನು ಡಯಟ್ ಮಾಡ್ತೀನಿ, ಈ ವರ್ಷದಿಂದ ನಾನು ಹಣಕಾಸನ್ನು ಕಡಿಮೆ ಖರ್ಚು ಮಾಡಿ ಏನಾದರೂ ಒಂದು ಬಜೆಟಲ್ಲಿ ನಾನು ಲೈಫ್ ಲೀಡ್ ಮಾಡ್ತೀನಿ ಅಂತ ಎಲ್ಲ ತಗೊಳ್ತೀವಿ ರೆಸಲ್ಯೂಷನ್. ಆ ರೆಸಲ್ಯೂಷನ್ ಅನ್ನೋದು ಎಷ್ಟು ಹೊತ್ತಿರುತ್ತೆ ಅಂದರೆ 29ರಿಂದ ಶುರು ಆಗುತ್ತೆ, 30-31 ರಾತ್ರಿ ತನಕನೂ ಅದು ಓಡ್ತಾ ಇರುತ್ತೆ. 1ನೇ ತಾರೀಕು ಇವತ್ತೇ ಲಾಸ್ಟು, ಕುಡಿಯೋದು ಬಿಟ್ಬಿಡ್ತೀನಿ ಅಂತಲೂ ಕೆಲವರೆಲ್ಲ ಭಾಳ ಪ್ರತಿ ವರ್ಷ ಈ ರೆಸಲ್ಯೂಷನ್ ಇದ್ದೇ ಇರುತ್ತೆ. ಇನ್ಮೇಲಿಂದ ಇದೇ ಲಾಸ್ಟ್, ಇನ್ನು ಕುಡಿಯೋದು ಬಿಟ್ಬಿಡ್ತೀನಿ, ಸಿಗರೆಟ್ ಸೇದೋದು ಬಿಟ್ಬಿಡ್ತೀನಿ ಅಂತ. 1ನೇ ತಾರೀಕು ನಾಳೆ ಬೆಳಿಗ್ಗೆ ಬರುತ್ತೆ, ಇವತ್ತು 31st ನೈಟ್ ಅಂದಾಗ ಕಂಠಪರ್ತಿ ಕುಡಿದ್ಬಿಟ್ಟು 1ನೇ ತಾರೀಕು ಬೆಳಿಗ್ಗೆ ಎದ್ದೊಳೋದೇ ಇಲ್ಲ. ತಲೆ ಎಲ್ಲ ಹ್ಯಾಂಗ್ ಓವರೇನೋ ಅಂತಿರಲ್ಲ, ಹಾಗಾಗಿ ಮಲ್ಕೊಂಡು ಬಿಡ್ತೀರ. ವ್ಯಾವಹಾರಿಕ ವರ್ಷದ ಮೊದಲನೆಯ ದಿನವೇ ಲೇಟಾಗಿ ಎದ್ದೊಳೋದು, ಮೊರೆ ಹಾಕ್ಕೊಂಡು ಎದ್ದೊಳೋದು, ತಲೆ ಭಾರ ಆಗಿದೆ ಅಂತ ಒದ್ದಾಡೋದು, ಇದೆಲ್ಲ ನಮ್ಮ ರೆಸಲ್ಯೂಷನಲ್ಲಿ ಸೇರಿಕೊಂಡಿದೆ. ಇದೆಲ್ಲ ಒಂಥರ ಹೆಂಗೆ ಅಂದರೆ ಪ್ರತಿ ವರ್ಷ ಇದೇ ನಡೀತಾ ಇದೆ. ಆದರೆ ನಿಜವಾದ ರೆಸಲ್ಯೂಷನ್ ಅಂದರೆ ಏನು, ಪರಿವರ್ತನೆ, ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಬೇಕಾಗಿರೋದು ಹೊಸ ವರ್ಷಕ್ಕೆ ಅಂದರೆ, ಪ್ರತಿ ವರ್ಷ ನಾವು ವರ್ಷವಿಡೀ ಕಳೆದುಬಿಟ್ವಿ. ಇನ್ನೊಂದು ಪದೇ ಹೇಳ್ತಾ ಇದ್ದೀನಿ, ವ್ಯಾವಹಾರಿಕ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಜನವರಿ 1 ಅನ್ನೋದು ವ್ಯಾವಹಾರಿಕ ವರ್ಷ, ಕ್ಯಾಲೆಂಡ್ರಲ್ಲಿ ಬರುವಂಥದ್ದು. ಧಾರ್ಮಿಕತೆಯಲ್ಲಿ ಬರೋದು ಯುಗಾದಿ ಸಂದರ್ಭದ ವರ್ಷ. ಸಂಕ್ರಾಂತಿಗೆ ಯುಗಾದಿಗೆ 2 ರೀತಿಯಲ್ಲಿ ತಗೊಳ್ತಾರೆ. ಅಂದರೆ ಸೂರ್ಯನನ್ನು ಆಧಾರವಾಗಿ ಇಟ್ಕೊಂಡಿರೋದು ಚಂದ್ರಮಾನ, ಸೂರ್ಯಮಾನ ಅಂತ ತಗೊಳ್ತೀವಿ. ಈ ಒಂದು ಜನವರಿ ಮೊದಲನೆಯ ದಿನದಂದು ನಾವು ಜನವರಿ ಹೊಸ ವರ್ಷಕ್ಕೆ ಎಂಟ್ರಾಗ್ತೀವಿ ಅಂದಾಗ ನಾವು ಮಾಡಬೇಕಾಗಿರೋ ರೆಸಲ್ಯೂಷನ್ ಅಂದರೆ ಏನಂದರೆ, ಮೊದಲಿಗೆ ಇಡೀ ವರ್ಷ ನಾನು ಏನು ಮಾಡಿದೆ, ಯಾವ ರೀತಿಯಾಗಿ ನನ್ನ ಜೀವನ ಶೈಲಿಯನ್ನು ನಡೆಸ್ಕೊಂಡು ಬಂದೆ, ನನ್ನ ಜೀವನ ಶೈಲಿಯಲ್ಲಿ ನನ್ನ ವರ್ತನೆಯಿಂದ ಯಾರಿಗಾದರೂ ತೊಂದರೆ ಆಗಿದ್ದುಂಟಾ, ಮತ್ತು ಯಾರಿಗಾದರೂ ನೋವಾಗಿದ್ದುಂಟಾ, ಯಾರಿಗಾದರೂ ನಾನು ಮೋಸ ಮಾಡಿದ್ದೀನಾ, ನಿಮ್ಮ ಆತ್ಮಸಾಕ್ಷಿಯಾಗಿ ಇದನ್ನು ತರ್ಕವನ್ನು ಮಾಡ್ಕೊಳ್ಳೋ ಅಂಥದ್ದು. ಹೊಸ ವರ್ಷಕ್ಕೆ ಬರುವಾಗ ಹೊಸ ರೀತಿಯಲ್ಲಿ ಜೀವನವನ್ನು ಮಾಡೋದಕ್ಕೋಸ್ಕರ ನಮಗೆ ನಾವು ರೂಪಿಸ್ಕೊಳ್ಳುವಂಥ ಒಂದು ಸುಸಂದರ್ಭ. ಏನು, ಕೆಟ್ಟದನ್ನು ಬಿಟ್ಟು ಒಳ್ಳೆಯ ಕಡೆಗೆ ನಡಿತೀನಿ ಅನ್ನುವಂಥದ್ದು, ಕತ್ತಲೆಯಿಂದ ಬೆಳಕಿಗೆ ಬರ್ತೀನಿ ಅನ್ನುವಂಥದ್ದು. ಕತ್ತಲೆ ಅಂದರೆ ಏನು ಅಂದರೆ, ನಮ್ಮಲ್ಲಿರುವಂಥ ನಮಗೆ ಗೊತ್ತಿಲ್ಲದೋ ಇರುವಂತಹ ದುರ್ಬುದ್ಧಿಗಳು. ಅಂದರೆ ಇನ್ನೊಬ್ರಿಗೆ ನೋವು ಕೊಡೋದು, ಮೋಸ ಮಾಡೋದು, ಇನ್ನೊಬ್ಬರ ಮೇಲೆ ಕಾಮೆಂಟ್ಸ್ ಪಾಸ್ ಮಾಡೋದು, ಇದೆಲ್ಲವೂ ಕೂಡ ನಾವು ನಕಾರಾತ್ಮಕಗಳು, ಅಂದರೆ ನೆಗೆಟಿವ್ ವರ್ಡ್ಸು, ನೆಗೆಟಿವ್ ಥಿಂಗ್ಸು, ನೆಗೆಟಿವ್ ಥಾಟ್ಸು ಅಂತೀವಿ. ಇದನ್ನೆಲ್ಲ ಬಿಟ್ಟು ಇಡೀ ವರ್ಷದಲ್ಲಿ ನಾನು ಏನು ಮಾಡಿದೆ, ಎಷ್ಟು ಪರ್ಸೆಂಟ್ ನನಗೋಸ್ಕರ ನಾನು ಜೀವಿಸ್ಕೊಂಡೆ, ನನ್ನ ಕುಟುಂಬಕ್ಕೋಸ್ಕರ ನಾನು ಏನನ್ನು ದುಡಿದೆ, ಕುಟುಂಬಕ್ಕೋಸ್ಕರ ನಾನು ಎಷ್ಟು ಸಮಯವನ್ನು ಕೊಟ್ಟೆ, ಇದರ ಬಗ್ಗೆ ತರ್ಕವನ್ನು ಮಾಡಿಕೊಂಡು ಈ ಹೊಸ ವರ್ಷದಿಂದ ಇಡೀ ಕುಟುಂಬ ಸ್ವಚ್ಛವಾಗಿ ಶುಚೀಭೂತರಾಗಿ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಹಬ್ಬದ ಒಂದು ವಾತಾವರಣವನ್ನು ರಚನೆ ಮಾಡಿಕೊಂಡು ಇಡೀ ಕುಟುಂಬ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಂಥದ್ದು. ನಿಮಗೆ ದೇವಸ್ಥಾನ ಇಷ್ಟ ಆಗಲಿಲ್ವಾ, ಬೇಡ, ಎಲ್ಲ ಕುಟುಂಬದ ವ್ಯಕ್ತಿಗಳು, ನಿಮ್ಮ ಸದಸ್ಯರುಗಳು ಸಂತೋಷ ಪಡುವಂತಹ ಯಾವುದಾದರೂ ಒಂದು ಪ್ಲೇಸಿಗೆ ಹೋಗುವಂಥದ್ದು. ಅದು ಏನು, ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ಆ ಡ್ರೈವ್ ಮಾಡುವಾಗ ಹುಷಾರಾಗಿ, ಸಮಾಧಾನವಾಗಿ, ನಿಧಾನವಾಗಿ, ಸಂಚಾರಿ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಂಡು ಸುರಕ್ಷಿತವಾಗಿ ಹೋಗಿ ಸಂತೋಷವಾಗಿ ಒಂದು ದಿನ ಕಳೆದು ಬರುವಂಥದ್ದು. ಇದನ್ನು ಮಾಡಬಹುದಲ್ವ. ಇದರಲ್ಲಿ ಏನಾಗುತ್ತೆ, ವರ್ಷದ ಆರಂಭವೇ ನಾವು ಕುಟುಂಬದ ಜೊತೆಗಿದ್ದಾಗ ವರ್ಷದ ಅಂತ್ಯದ ತನಕ ನಾವು ಕುಟುಂಬದ ಜೊತೆಗಿರ್ತೀವಿ ಅನ್ನುವ ಭಾವನೆ ಮತ್ತು ನಂಬಿಕೆ. ಈ ಥರದ ರೆಸಲ್ಯೂಷನ್ಗಳನ್ನು ಹಾಕ್ಕೊಳ್ಳುವಂಥದ್ದು. ಯಾವುದನ್ನು ಕೆಟ್ಟದ್ದು ಮಾಡಿದೆ, ಗೊತ್ತಿಲ್ಲದಲೇನು ಕೆಟ್ಟದನ್ನು ಮಾಡಿದೆ, ಅದನ್ನು ಬಿಟ್ಬಿಟ್ಟು ಇನ್ನು ಮುಂದಾದರೂ ಸ್ವಲ್ಪ ಪರಿವರ್ತನೆಯನ್ನು ಮಾಡಿಕೊಂಡು ಬದುಕೋದನ್ನು ಕಲಿಯೋಣ ಅನ್ನುವಂತಹ ರೆಸಲ್ಯೂಷನ್ ಹಾಕ್ಕೊಳ್ಳೋದು. ಮತ್ತು ನಮ್ಮ ಆರೋಗ್ಯಕ್ಕೆ ಯಾವುದು ಅಹಿತಕರ ಅದನ್ನು ಬಿಟ್ಬಿಟ್ಟು ಹಿತಕರವಾದಂತಹ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಇದೊಂದು ಸುಸಂದರ್ಭ. ಪ್ರತಿಯೊಬ್ಬರೂ ಹೊಸ ವರ್ಷಕ್ಕೆ ರೆಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಟೂರ್ ಅಂತ ಹಾಕ್ಕೊಳ್ತಾರೆ, ಎಲ್ಲೋ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಇದರಲ್ಲೆಲ್ಲವೂ ಕೂಡ ಮುಖ್ಯವಾಗಿ ಬೇಕಾಗಿರೋದು
ನಮ್ಮ ಕುಟುಂಬ ಮತ್ತು ನಮ್ಮ ಸ್ನೇಹಿತ ವರ್ಗದವರು, ನಮ್ಮ ಸುತ್ತಮುತ್ತ ಇರುವವರ ಎಲ್ಲರ ಒಳಿತನ್ನು ಬಯಸ್ಕೊಂಡು ಮುಂಬರುವ ಹೊಸ ವರ್ಷವನ್ನು ಆಹ್ವಾನ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋದೇ ರೆಸಲ್ಯೂಷನ್ ಅಲ್ವಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡಿ ನೋಡಿ. ನಿಜಕ್ಕೂ ಇದರಲ್ಲಿ ಬರುವ ಸುಖ ಇನ್ಯಾವುದರಲ್ಲೂ ಇಲ್ಲ. ಕುಟುಂಬದವರಿಗೆ ಬಿಟ್ಟು ಸ್ನೇಹಿತರೊಂದಿಗೆ ಹೋಗಿ ಕಂಠಪರ್ತಿ ಕುಡಿದು ಬರುವಾಗ ಆಕ್ಸಿಡೆಂಟ್ ಆಗೋದು ನಾವು ನೋಡ್ತೀವಿ. ಎಷ್ಟೊಂದು ದುರಂತಗಳು ನಡೀತಾ ಇದೆ. ಇವಾಗಲೂ ಈ ಡಿಸೆಂಬರ್ದಲ್ಲಿ ಸಾಕಷ್ಟು ಇವಾಗ ಯೂಟ್ಯೂಬು ಮತ್ತು ಫೇಸ್ಬುಕ್ ಓಪನ್ ಮಾಡಿದ್ರೆ ಎಷ್ಟೊಂದು ದುರಂತಗಳು ನೋಡ್ತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಟು ಲಕ್ಷಣವಾಗಿ ನೆಮ್ಮದಿಯಾಗಿ ಶಾಂತಿಯಾಗಿ ನಮ್ಮ ಕುಟುಂಬದ ಜೊತೆ ಸಂತೋಷವಾಗಿ ದಿನವನ್ನು ಕಳೆದ್ರೆ ಚೆನ್ನಾಗಿರುತ್ತಲ್ವಾ? ಹಾಗಾಗಿ ಈ ಒಂದು ಮುಂಬರುವ ಹೊಸ ವರ್ಷ 2026 ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಸೌಭಾಗ್ಯ, ಆನಂದ ಎಲ್ಲ ತರಲಿ, ಹೆಚ್ಚಾಗಿ ಆರೋಗ್ಯವನ್ನು ಕೊಡಲಿ ಅಂತ ಬಯಸ್ತಾ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನಮಸ್ತೆ.